ಅಮ್ಮ ಏನು ಮಾಡ್ತಿದ್ದೀರಾ? ಇದಾ ಇವತ್ತು ಅಮಾಸೆ ಅಲ್ವಾ, ಗಾಡಿ ಪೂಜೆ. ಗಾಡಿಗೆ ಹಾಕ್ಲಿಕ್ಕೆ ಒಂದು ಮಾಲೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಈ ಹೂವು ಅಂದರೆ ನಂಗೆ ತುಂಬ ಇಷ್ಟ. ತುಂಬ ದಿನದ ಮೇಲೆ ಸಿಕ್ತು. ಯಾಕಂದರೆ ಮಾರ್ಕೆಟಿಗೆ ಹೋದಾಗ ಯಾವಾಗಲೂ ಸೇವಂತಿಗೆ ಹೂವು, ಮಲ್ಲಿಗೆ ಹೂವೇ ಸಿಗ್ತಿರೋದು. ಆದರೆ ಮೊನ್ನೆ ಅಕಸ್ಮಾತ್ ಆಗಿ ಮಾರ್ಕೆಟಿಗೆ ಹೋದಾಗ ಸುಗಂಧರಾಜ ಹೂವು ನೋಡಿದೆ. ಆ ಸುಗಂಧರಾಜ ಕಂಡು ತುಂಬ ಖುಷಿ ಆಯಿತು. ತುಂಬ ದಿನದ ಮೇಲೆ ಸಿಗ್ತಾ ಇದೆ ಅಲ್ಲ ಅಂತ ಬಿಡಿ ಹೂವಿತ್ತು, ತೊಗೊಂಡು ಬಂದು ಅದನ್ನು ಮಾಲೆ ಮಾಡ್ತಾ ಇದ್ದೀನಿ. ಇದು ನಮ್ಮ ಗಿಡದಲ್ವಾ? ದಾಸವಾಳ ಎಲೆ ಎಲ್ಲ ನಮ್ಮ ಗಿಡದ್ದು. ಹೂವು ಅಷ್ಟು ಮಾರ್ಕೆಟ್ನಿಂದ ತಂದಿದ್ದು ಸುಗಂಧಿ ಹೂವು. ಹೌದಾ? ಸಿಗೋದು ತುಂಬ ರೇರ್ ಇಲ್ಲಿ. ಸೈಡ್ ಸಿಗುತ್ತೆ, ಇಲ್ಲಿ ನಮ್ಮ ಹುಬ್ಳಿ ಸೈಡೆಲ್ಲ ಈ ಹೂ ಸ್ವಲ್ಪ ಕಡಿಮೆ. ಆದರೆ ಏನೋ ಅಪರೂಪಕ್ಕೆ ಮೊನ್ನೆ ಮಾರ್ಕೆಟಿಗೆ ಹೋದಾಗ ಲೂಸ್ ಹೂ ಸಿಕ್ತು. ಮಾಲೆ ಮಾಡಿ ಗಾಡಿ ಪೂಜೆ ಮಾಡೋಣ ಅಂತ ತಗೊಂಡು ಬಂದಿದ್ದೀನಿ. ಇದು ಕಾರ್ಗೆ ಹಾಕೋದಕ್ಕೆ. ಅಮಾಸೆ ಬಂತಲ್ಲ, ಅಮಾಸೆ ಪೂಜೆ ಅಂತ ಇದು ಕಟ್ಟುತ್ತಾರೆ. ನೀವು ಪೋಣಿಸ್ತಾ ಇದ್ದೀರಾ? ಇದು ಕಟ್ಟಲಿಕ್ಕೆ ಕಷ್ಟ. ಈ ಹೂವು, ಮಲ್ಲಿಗೆ ಹೂವೆಲ್ಲ ಕಟ್ಬೋದು, ಆದ್ರೆ ಈ ಹೂವು ತುಂಬಾ ಡೆಲಿಕೇಟು. ಒಂಥರ ಹಿಂಗ್ ಮಾಡಿದ್ರೆ ನೋಡು ಹೆಂಗೆ ಪಟ್ ಅಂತ ಮುರಿದು ಬಿಡುತ್ತೆ ಇದು. ಇದನ್ನ ಏನ್ ಮಾಡ್ಬೇಕು, ಇದನ್ನ ಈ ರೀತಿಯಾಗಿ, ಯಾಕಂದ್ರೆ ಹೂವಿಗೆ ಸ್ವಲ್ಪ ಉದ್ದ ತೊಟ್ಟು ಇರುತ್ತೆ, ಅದನ್ನ ಹಿಂಗ್ ಫೋಲ್ಡ್ ಮಾಡ್ಕೊಂಡು ಪೋಣಿಸಿದ್ರೆ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಮಾಲೆಯಲ್ಲಿ. ಇದು ನೋಡು ಹಿಂಗೆ. ಒಂದು ಈ ಕಡೆ ಒಂದು ಈ ಕಡೆಗೆ. ಆ ತೊಟ್ಟನ್ನ ಫೋಲ್ಡ್ ಮಾಡ್ಕೋಬೇಕು. ಹೀಗಿರುತ್ತೆ. ಆಲ್ರೆಡಿ ಅದು ಸ್ವಲ್ಪ ಬೆಂಡಾಗೇ ಇರುತ್ತೆ. ಅದನ್ನು ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ 4 ಕಡೆಗೂ ಹಾಕ್ತಾ ಹಾಕ್ತಾ ಇದನ್ನು ಹಿಂಗೆ ಎಳ್ಕೊಳ್ಬೇಕು. ನೋಡಿ ಹೀಗೆ. ಚೆನ್ನಾಗಿದೆ. ಇದು ದಾಸವಾಳದ ಮನೆಯಲ್ಲಾಗಿದ್ದು. ಈ ಎಲೆನೂ ದಾಸವಾಳದ ಎಲೆನೇ. ಯಾವಾಗಲೂ ಮಾಲೆಗೆ ಎಲೆ ಇದ್ರೇನೆ ಅದು ಚಂದ. ಅದಕ್ಕೆ ಇದನ್ನ ಈ ರೀತಿಯಾಗಿ ಒಂದು ಭಾಗ ಆಯ್ತಿದ್ದು, ಒಂದು ಸೈಡ್ನಲ್ಲಿ ಆಯ್ತು. ಈ ದಾರ ಏನಿದೆ ಇದು ಗಾಡಿಗೆ ಕಟ್ಲಿಕ್ಕೆ ಬೇಕು. ಅದಕ್ಕೆ ಇಷ್ಟು ಬಿಟ್ಟು ಬಿಡಬೇಕು. ಆಮೇಲೆ ಯಾವಾಗಲೂ ಹೂ ಪೋಣಿಸ್ಲಿಕ್ಕೆ ಇಂಥ ಸೂಜಿ ತೆಳ್ಳಗೆ ಉದ್ದಕ್ಕಿರಬೇಕು. ಹೂ ಪೋಣಿಸ್ಲಿಕ್ಕೆ ದಾರ ದಪ್ಪ ದಾರ ಇಲ್ಲ, ತೆಳ್ಳಗಿರೋ ಮಿಷಿನ್ ದಾರ ತಗೊಂಡ್ರೆ ಹೂ ಕಟ್ಟಾಗ್ಬಿಡುತ್ತೆ. ಅದಕ್ಕೆ ಈ ಥರ ಒಂದು ದಾರದ ರೀಲು, ಇಂಥ ಸೂಜಿ ಇತ್ತು ಅಂದರೆ ನೀವು ನಿಮ್ಮ ಮನೆಯಲ್ಲೇನೆ ಹಬ್ಬ ಹರಿದಿನದಲ್ಲೆಲ್ಲ, ಈಗೆಲ್ಲ ಬರುತ್ತಲ್ಲ, ಇನ್ನು ಶ್ರಾವಣಕ್ಕೆಲ್ಲ ಹಬ್ಬ ಶುರು ಆಗುತ್ತೆ. ಆವಾಗ ಮಾಲೆ ಹೂವೆಲ್ಲ ಮೊದಲೇ ಹೂ ಕಾಸ್ಟ್ಲಿ ಅಂತದ್ರಲ್ಲಿ ಮಾಲೆ ತರಲಿಕ್ಕೆ ಹೋದರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಆವಾಗೆಲ್ಲ ಬಿಡಿ ಹೂ ತೊಗೊಂಡು ಬಂದು ನಾವೇ ಮನೆಯಲ್ಲಿ ಮಾಲೆ ಮಾಡಿ ಪೂಜೆಗೆ ಉಪಯೋಗಿಸ್ಕೋಬೋದು. ತುಂಬ ಖುಷಿಯಾಗಿರುತ್ತೆ. ನಮಗೂ ಖುಷಿ, ನಾವು ಮಾಡಿದ ಮಾಲೆ ಅಲ್ವಾ, ಹಾಕಲಿಕ್ಕೆ ತುಂಬ ಖುಷಿಯಾಗುತ್ತೆ. ಇದು ಒಂದು ಸೈಡ್ನಲ್ಲಿ ಇಷ್ಟ ಆಯ್ತು. ಈಗ ಇದು ಇನ್ನೊಂದು ಸೈಡ್ನಿಂದ ಇದೇ ರೀತಿಯಾಗಿ ಮಾಡಿದರೆ ಗಾಡಿಗೆ ಹಾಕಲಿಕ್ಕೆ ಈಸಿ. ಇದನ್ನೀಗ ಒಂದ್ಸಲ ಇಷ್ಟು ಉದ್ದ ದಾರ ತಗೊಂಡಿದ್ದೆ ನಾನು. ಈಗ ಇದನ್ನ ಈ ದಾರ ಇಲ್ಲಿಗೆ ಬಿಟ್ಟು, ಇಲ್ಲಿ ಗಂಟು ಹಾಕ್ಬೇಕಂತಿಲ್ಲ, ಹೂವೇನು ಬಿಚ್ಕೊಳ್ಳಲ್ಲ. ಇದನ್ನ ಕಟ್ ಮಾಡಿದೆ. ಈಗ ಮತ್ತೆ ಇದೇ ರೀತಿಯಿಂದ ಈ ಕಡೆ ಎಷ್ಟಿದೆನೋ ಅಷ್ಟೇ ಉದ್ದ ದಾರ ಮತ್ತೆ ತಗೊಳ್ಬೇಕು. ಇಲ್ಲಿಂದ ತಗೊಂಡು ಇದೆಷ್ಟಿದೆನೋ ಇಷ್ಟೇ ಉದ್ದದಲ್ಲಿ ದಾರ ತಗೊಂಡು ಇದನ್ನ 2 ಎಳೆ, ಈಗ ಇಷ್ಟುದ್ದ ಇದು ಪೋಣಿಸ್ಕೊಂಡಿದ್ದಾಯ್ತು. ಇನ್ನು ಈ ಬದಿಗೆ ದಪ್ಪ ಗಂಟು ಹಾಕ್ಕೋಬೇಕು. ಹೂ ಬಿಚ್ಕೊಂಡು ಬಂದಿರಬಾರ್ದು. ಹಿಂಗೆ ದಪ್ಪ ಸ್ವಲ್ಪ ಗಂಟು ಹಾಕ್ಕೊಂಡ್ರೆ ಹೂ ಬಿಚ್ಕೊಂಡು ಬರಲ್ಲ. ಇದನ್ನು ಇಲ್ಲಿಗೆ ಹಾಕಿದ್ದಿದೆ. ಇದೇ ರೀತಿಯಾಗಿ ಇನ್ನೊಂದು ಮಾಡುವಾಗ ಏನು ಮಾಡಬೇಕು ಅಂದರೆ, ಮೊದಲಿಗೆ ಒಂದು ದಾಸವಾಳದ ಹೂವನ್ನು ಇಲ್ಲಿಂದ ಹಾಕ್ಕೊಳ್ಬೇಕು. ಸೆಂಟ್ರ್ನಿಂದ ಇದು ಸೆಂಟರ್ಗೆ ಪೋಣಿಸ್ಕೊಂಡಾಯ್ತು. ಇದು ಈ ಪಾರ್ಟು. ಇನ್ನು ನೆಕ್ಸ್ಟ್ ಇದು ಎಲೆ ಹಾಕಿದ್ದಿದೆ. ಎಲೆ ಯಾವ ರೀತಿ ಮಾಡಬೇಕು ಅಂದರೆ, ಇದು ಒಂದು ದಾಸವಾಳದ ಎಲೆಗಂತಂದ್ರೂ ತೊಗೊಂಡಿದ್ದಿದೆ. ವಾಶ್ ಮಾಡಿ ಕ್ಲೀನಾಗಿ ತೊಟ್ಟು ತೆಗಿಬೇಕು. ಆಮೇಲೆ ಇದನ್ನು 2 ಕಡೆಯಿಂದನೂ ಈ ರೀತಿಯಾಗಿ ಸುತ್ತಬೇಕು. ಹೀಗೆ ಇದನ್ನು ಸೆಂಟರ್ನಲ್ಲಿ ಕಟ್ ಮಾಡಿದರೆ 2 ಪೀಸ್ ಆಯಿತು. ಒಂದು ಪೀಸು ಹೀಗೆ, ಒಂದು ಪೀಸು ಹೀಗೆ. ಇದನ್ನು ಇಲ್ಲಿಗೆ ಹಾಕ್ತಿದ್ದೀನಿ. ಸೇಮ್ ಇದೇ ಪೋರ್ಷನ್ ಮತ್ತೆ ರೆಡಿ ಮಾಡ್ಕೋಬೇಕು. ಇಲ್ಲಿ ಎಷ್ಟು ಹೂವು ಹಾಕಿದೀವೋ ನೋಡಿಕೊಂಡು ಅಷ್ಟೇ ಹೂವನ್ನು ಆ ಕಡೆ ಹಾಕ್ಕೋಬೇಕು. ನೋಡಮ್ಮ ಎಷ್ಟು ಹೂವಿದೆ ಅಲ್ಲಿ. 1 2 3 4 5 6 7. ಈಗ ಇಲ್ಲಾದರೂ ಅದೇ ರೀತಿಯಾಗಿ 7 ಫ್ಲವರ್ಸ್ ಹಾಕ್ಕೊಂಡು ಹೀಗೆ ಒಂದು ಈ ಕಡೆಗೆ ಇಡ್ತಾ ಹೋಗಬೇಕು. 4 ಬದಿಯಿಂದನೂ ಹೂವಿಡ್ತಾ ಹೋಗಬೇಕು. ಸೊ
ಸುಗಂಧಿ ಅಂದರೆ ತುಂಬ ಇಷ್ಟ, ಇದ್ರ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದು ಹೂ ಬಿಟ್ಟರು ಇಷ್ಟು ಖುಷಿ ಆಗ್ತಾ ಇರುತ್ತೆ ಅಂಥದ್ದು ಪೇಟೆಯಲ್ಲಿ ಇಷ್ಟೊಂದು ಹೂ ಸಿಕ್ಕಾಗ ಖುಷಿ ಆಯಿತು. ತೊಗೊಂಡು ಬಂದು ಪೋಣಿಸಿ ಮಾಲೆ ಮಾಡ್ತಾ ಇದ್ದೀನಿ. ಈಗ 7 ಫ್ಲವರ್ಸ್ ಆಯಿತು. ಈ ತೆಳ್ಳಗಿರೋದ್ರಿಂದ ಸೂಜಿ ಈಸಿಯಾಗಿ ನಾವು ಹೂವನ್ನು ಹಿಂಗೆ ಎಳ್ಕೋಬಹುದು. ಈ ಪೋರ್ಷನ್ ಆಯಿತು. ಈಗ ಈ ಪೋರ್ಷನ್ ಆಯಿತು. ಈಗ ಇನ್ನು ನೆಕ್ಸ್ಟು ಈ ಮೊದಲು ಹಾಕಿರೋ ಎಲೆನಲ್ಲಿನೇ ಈ ಸೂಜಿನ ಹಾಕ್ಕೊಳ್ಬೇಕು. ಸಪ್ರೇಟ್ ತಗೊಳ್ಳಲ್ವಾ ಮತ್ತೆ ಇಲ್ಲಿ ಇಲ್ಲ, ಎಲೆ ಮತ್ತೆ ಸಪ್ರೇಟ್ ತಗೊಳ್ಳಲ್ಲ. ಇದನ್ನು ಇಲ್ಲಿಗೆ ಜೋಡಿಸ್ಬಿಡೋದು. ಇದು ಒಂದು ಪೋರ್ಷನ್ ಆಯಿತು. ಈಗ ಮತ್ತೆ ಈ ಕೆಂಪು ಹೂವಿನಲ್ಲಿ ಸೂಜಿಯಿಂದ ಅದನ್ನು ಮತ್ತೆ ಪೋಣಿಸ್ಕೊಳ್ಳೋದು. ಇರೋದನ್ನು ಈ ಕೆಂಪು ಹೂವಿನಲ್ಲಿ ಹಾಕೊಂಡಿದ್ದಕ್ಕೆ ಇದಕ್ಕೆ ಜಾಯಿನ್ ಆಗಿದೆ. ಈಗ ಈ ಕಡೆಯಿಂದ ಈ ಪೋರ್ಷನ್ ಬಿಟ್ಟು ಬಿಡಬೇಕು. ಈ ಕಡೆಗೆ ಎಷ್ಟು ಹೂ ಹಾಕಿದೀವೋ ಅದನ್ನೇ ನೋಡಿಕೊಂಡು ಈ ಬದಿಯಿಂದನೂ ಪೋಣಿಸ್ತಾ ಹೋಗಬೇಕು ಹೂವು. ನಾನು ಫೋಲ್ಡ್ ಮಾಡ್ಕೊಡ್ತೀನಿ. ಅಯ್ಯೋ ಮುರಿದೋಯ್ತಿದ್ದು. ತುಂಬ ಫೋರ್ಸ್ ಆಗಿ, ಯಾಕಂದರೆ ತುಂಬ ಡೆಲಿಕೇಟ್ ಹೂವಿದು, ತುಂಬ ಜೋರಾಗಿ ಪ್ರೆಸ್ ಮಾಡಬಾರ್ದು. ಸ್ಲೋಲಿ ಆಟೋಮೆಟಿಕ್ಲಿ ಬೆಂಡ್ ಆಗಿರುತ್ತೆ. ಇದನ್ನು ಸ್ಲೋಲಿ ಹಿಂಗೆ ಹಿಡ್ಕೊಂಡು ಪೋಣಿಸ್ಬಿಡ್ಬೇಕು. ಪೋಣಿಸಾಯ್ತು. ಈಗ ನೆಕ್ಸ್ಟ್ ಎಲೆ ಹಾಕಬೇಕು. ಮತ್ತೆ ಅದೇ ಮೆಥಡ್ನಲ್ಲಿ ಎಲೆನ ತೊಟ್ಟು ತಕ್ಕೊಳ್ಳಿ. ಇದನ್ನು ಈ ಕಡೆಯಿಂದ ಫೋಲ್ಡ್ ಮಾಡ್ತಾ ಬರಬೇಕು. ಇದನ್ನು ಈ ಕಡೆಯಿಂದ ಫೋಲ್ಡ್ ಮಾಡ್ತಾ ಬಂದು ಇದನ್ನು 2 ಭಾಗ ಕಟ್ ಮಾಡಬೇಕು. ಒಂದು ಭಾಗ ಈ ಕಡೆ, ಒಂದು ಭಾಗ ಈ ಕಡೆಗೆ, ಹೀಗೆ. ಇಷ್ಟಾದಮೇಲೆ ದಾಸವಾಳದ ಹೂವಿಂದು ಒಂದು ಪಕ್ಕಳೆ ಈ ಕಡೆಯಿಂದ ಇದನ್ನು ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಅಂದರೆ ಆ ಹೂವಿಗೆ ಸಪೋರ್ಟ್ ಸಿಗುತ್ತೆ. ಹೀಗೆ ಈ ರೀತಿ ಮಾಡಿಕೊಂಡು ದಾಸವಾಳನ್ನು ಪೋಣಿಸ್ಕೊಳ್ಳೋಣ. ಮತ್ತೆ ಇದೇ ರೀತಿ ಎಲೆ ತಗೊಂಡು ಎಲೆ ಹಾಕ್ಕೊಳ್ಳೋದು. ಆಯಿತಾ? ಇನ್ನು ಮತ್ತೆ ಇದೇ ರೀತಿ ಬಿಳಿ ಹೂವು, ಎಲೆ ಮತ್ತು ಬಿಳಿ ಹೂವು ಕಟ್ ಮಾಡಬೇಕು. ಕಟ್ಟೋದಕ್ಕಿಂತ ಪೋಣಿಸೋದ್ರಲ್ಲೇ ಚೆನ್ನಾಗಿ ಕಾಣಿಸ್ತಿದ್ದಲ್ಲ. ಈ ಹೂ ಕಟ್ಲಿಕ್ಕೆ ಬರಲ್ಲ. ಕಟ್ಲಿಕ್ಕೆ ಹೋದರೆ ಬ್ರೆಕ್ ಆಗಿಬಿಡುತ್ತೆ, ಯಾಕಂದರೆ ತುಂಬ ಮೆದು ಇರುತ್ತಲ್ಲ. ಹೀಗಾಗಿ ಈಗ ಮತ್ತೆ ನೋಡಿ, ಈ ಲೆವೆಲ್ ಒಂದೇ ಆದ ತಕ್ಷಣ ಇದನ್ನು ನಾವು ದಾರಾನ ಕಟ್ ಮಾಡಿಬಿಡೋದು. 2 ಕಡೆಗೂ ಉದ್ದ ದಾರ ಬಿಟ್ಟಿದ್ದಿದೆ. ಇದನ್ನು ಕಟ್ಟಲಿಕ್ಕೆ ಫೋಟೋಗಾಗಲಿ ಕಾರಿಗಾಗಲಿ ಎಲ್ಲ ಹಾಕ್ಬೇಕಾದ್ರೂ ಕಟ್ಲಿಕ್ಕೆ ಬೇಕಾಗುತ್ತೆ. ಇದು 10 ರೂಪಾಯಲ್ಲಿ ಒಂದು ಮಾಲೆ ರೆಡಿಯಾಗಿದೆ. ಯಾಕಂದರೆ 10 ರೂಪಾಯಿ ಬಿಡಿ ಹೂ ತೊಗೊಂಡು ಬಂದಿದ್ದು. ಮನೆಯಲ್ಲಾಗಿರೋ ದಾಸವಾಳದೆಲೆ ಹಾಕ್ಕೊಂಡು ಈ ಒಂದು ಮಾಲೆ ರೆಡಿ ಆಗಿದ್ದಿದೆ. ನೀವು ಅದ್ರ ಮುಂದೆಲ್ಲ ಹಬ್ಬ ಬರುತ್ತೆ, ಬೇರೆ ಬೇರೆ ಥರ ಹೂ ಸಿಗುತ್ತೆ. ದಾಸವಾಳ, ಇದು ಸೇವಂತಿಗೆ ಹೂವು, ಮಲ್ಲಿಗೆ ಹೂವು, ಬೇರೆ ಬೇರೆ ಹೂ ತಂದು ಬೇರೆ ಬೇರೆ ಬಣ್ಣದಲ್ಲಿ ಮಾಲೆಗಳನ್ನು ಮಾಡಿದರೆ ತುಂಬ ಚೀಪಾಗಿ ಮನೆಯಲ್ಲಿ ಚೆನ್ನಾಗಿರೋ ಮಾಲೆನ ಮಾಡ್ಕೋಬಹುದು. ತುಂಬ ಚೆನ್ನಾಗಿದೆ ಹಾರ. ನೀನು ಮಾಡ್ತೀಯಾ? ನನಗೆ ನಿಮ್ಮ ಚೆನ್ನಾಗೆಲ್ಲ ಬರಲ್ಲ. ಆಗಲಿ, ಪ್ರಯತ್ನ ಪಡು, ಆಗುತ್ತೆ. ತುಂಬ ಚೆನ್ನಾಗಾಗಿದೆ. ಕಾಸು ಕೊಟ್ಟು ತಂದಷ್ಟು ಚೆನ್ನಾಗಿದೆ. ಹೊರಗಡೆ ಮಾರ್ಕೆಟಿಂದ ತಂದಂಗೆ ಇದೆ ಹಾರ ಕೂಡ. ಇದಕ್ಕೆ ನಾವು ದಾಸವಾಳದ ಹೂಕ್ಕಿಂತ ಗುಲಾಬಿ ಹೂ ಸಿಗುತ್ತಲ್ಲ ಮಾರ್ಕೆಟ್ನಲ್ಲಿ, ಅದು ಅಷ್ಟೇ 10 ರೂಪಾಯಿಗೆ ಸಿಕ್ಕಿರುತ್ತೆ ಸಾಕಷ್ಟು. ಅದನ್ನ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ವೆರಿ ನೈಸ್.